ರಾಜ್ಯ ರಾಜಕೀಯದಲ್ಲಿ ಕೇರಳ ಪಾಲಿಟಿಕ್ಸ್ ರಂಗೇರಿದೆ. ಕೋಗಿಲು ಒತ್ತುವರಿ ತೆರವು ವಿಚಾರದಲ್ಲಿ ಎಲ್ಡಿಎಫ್ ಯುಡಿಎಫ್ ವಾರ್ ಜೋರಾಗಿದೆ. ಕೇರಳ ಜನಪ್ರತಿನಿಧಿಗಳ ಎಂಟ್ರಿ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದ್ದು, ಮನೆ ತೆರವು ಪ್ರದೇಶಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದರು. ಒತ್ತುವರಿ ತೆರವು ಪ್ರದೇಶದ ಪರಿಸ್ಥಿತಿ ಅವಲೋಕಿಸಿದರು. ಕಸದ ಪಿಟ್ಟು ಹಿಂದೆ ಏನಿತ್ತು, ಕ್ವಾರಿ ಪಿಟ್ಟು, ಈ ಜಾಗನ ಒಂದು 9-10 ವರ್ಷದಿಂದನೇ ಇದನ್ನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಸರ್ಕಾರ ಕೊಟ್ಟಿತ್ತು. ಇವರೆಲ್ಲ ಹೊಸದಾಗಿ ಬಂದು ಈಗ ನನ್ನ ಹತ್ರ ಎಲ್ಲ ಇಮೇಜಸ್ ಎಲ್ಲ ಇದೆ, ಗೂಗಲ್ ಇಮೇಜಸ್ ಎಲ್ಲ ಇದೆ. ರಾತ್ರೋರಾತ್ರಿ ಕೆಲವರೆಲ್ಲ ಬಂದು ಹಾಕೊಂಡಿದ್ದಾರೆ. ಕೆಲವರೆಲ್ಲ ವೋಟರ್ ಲಿಸ್ಟ್ ಇದೆ, ಅಕ್ಕಪಕ್ಕದಲ್ಲಿ ವೋಟರ್ ಲಿಸ್ಟ್ ಇದೆ. ಈ ಜಾಗಕ್ಕೆ, ಸರ್ಕಾರಿ ಜಾಗಕ್ಕೆ ಯಾರು ವೋಟರ್ ಲಿಸ್ಟ್ ಕೊಡಕ್ ಹೋಗಲ್ಲ. ಸೊ ಇಲ್ಲಿ ಬಂದು ಹಾಕಿದ್ದಾರೆ, ಇವರಿಗೆ ತಿಳಿಸಿದ್ದಾರೆ ತೆಗಿತೀವಿ ಅಂತ. ಅವರು ನಮಗಿಲ್ಲೇ ಕನ್ಫರ್ಮ್ ಮಾಡಿಕೊಡಿ ಅಂತ ಕೂಡ ಕೆಲವರೆಲ್ಲ ಅರ್ಜಿ ಕೊಟ್ಟಿದ್ದಾರೆ, ಕೇಳಿದ್ದಾರೆ. ಇದು ರೆಗ್ಯುಲರ್ ಆಗಿ ನಡೀತದೆ. ಸ್ಥಳೀಯ ಶಾಸಕರು ಕೂಡ ಇದ್ರ ಗಮನಕ್ಕೆ ತಂದು ಅವರು ಕೂಡ ಇಲ್ಲಿ ಮಾತಾಡಿದ್ದಾರೆ. ಅವರು ಇದನ್ನ ನಾವು ಈ ರೀತಿ ರೆಗ್ಯುಲೈಸ್ ಮಾಡಕ್ಕಾಗಲ್ಲ ಇಲ್ಲಿ ಅಂತ ತಿಳಿಸಿದ್ದಾರೆ. ಯಾಕೆಂದ್ರೆ ಇಲ್ಲಿ ನೀವು ನೋಡಿದ್ರಲ್ಲ, ಲೀಚೆಟ್ ಪಿಟ್ಟು. ಕೋಗಿಲು ಲೇಔಟ್ ಅನಧಿಕೃತ ಮನೆಗಳ ತೆರವಿನಲ್ಲಿ ರಾಜಕೀಯ ದಗದಗಿಸ್ತಾ ಇದೆ. ಕೇರಳ ವಿರುದ್ಧ ಆರ್ ಅಶೋಕ್ ಕೆಂಡಾಮಂಡಲರಾಗಿದ್ದಾರೆ. ಅಷ್ಟು ಪ್ರೀತಿ ಇದ್ರೆ ಕೇರಳದಲ್ಲಿ ಬಂಗ್ಲೆ ಕಟ್ಕೊಡ್ಲಿ, ಕರ್ನಾಟಕದ ನೆಲ ಕೇಳಲು ನಿಮ್ಗೇನು ಅಧಿಕಾರವಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಪರ್ಯಾಯ ಜಾಗ ಕೊಡ್ತೀವಿ ಅಂತಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ನಾಚಿಕೆ ಆಗಲ್ವಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇದ್ರ ಕರ್ಕೊಂಡು ಕೇರಳದಲ್ಲಿ ಅವ್ರಿಗೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಳ್ರಿ. ನೀವ್ಯಾರು ಕರ್ನಾಟಕದ ನೆಲ ಕೇಳಕ್ಕೆ ನಿಮ್ಗೇನು ಅಧಿಕಾರ ಇದೆ? ಇಷ್ಟು ಕೇಳಿದ್ರು ಕೂಡ ಇಲ್ಲಿನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಹೇಳ್ತಾರೆ ಅವ್ರನ್ನ ತೆರವು ಮಾಡಿಬಿಟ್ಟಿದ್ದೀರಿ, ಅವ್ರಿಗೆ ಆಲ್ಟರ್ನೇಟಿವ್ ಜಾಗ ಕೊಡ್ತೀನಿ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ಲ ನಿಮ್ಗೆ? ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ಒತ್ತುವರಿ ತೆರವು ಸ್ಥಳಕ್ಕೆ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಕೊಟ್ಟಿದೆ. ಮನೆಗಳ ತೆರವಿನ ಸ್ಥಳಕ್ಕೆ ಮಾನವ ಹಕ್ಕುಗಳ ಆಯೋಗ ಅಧ್ಯಕ್ಷ ಶ್ಯಾಮ್ ಭಟ್ ಭೇಟಿ ನೀಡಿದ್ರು. ಕೋಗಿಲು ಬಡಾವಣೆ ನಿವಾಸಿಗಳ ಜೊತೆಗೆ ಮಾತುಕತೆ ಕೂಡ ನಡೆಸಿದ್ದಾರೆ. ನಮ್ಮಲ್ಲಿ ಒಂದು ಸೋಮೋಟೋ ಕೇಸು ರಿಜಿಸ್ಟರ್ ಮಾಡಿಕೊಂಡಿದ್ದೇವೆ ನಾವು. ಅದಲ್ಲದೆ ಇವರು ನರಸಿಂಹಮೂರ್ತಿ ಅವರು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ನಾವು ಕೇಸ್ಗಳನ್ನು ರಿಜಿಸ್ಟರ್ ಮಾಡಿ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅವರ ಹತ್ರ ಕೂಡ ರಿಪೋರ್ಟ್ಸ್ ಕೇಳಿದ್ದೇವೆ. ಮೀನ್ವೈಲ್ ನಮ್ಮ ಪೊಲೀಸ್ ವಿಂಗ್ ಇದೆ, ಇನ್ವೆಸ್ಟಿಗೇಷನ್ ವಿಂಗ್, ಅಲ್ಲಿ ಎಡಿಜಿಪಿ ಅವರು ಮತ್ತು ಡಿವೈಎಸ್ಪಿ ಇದ್ದಾರೆ. ಅವರಿಗೆ ಈ ಕೇಸನ್ನು ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡುವಂತೆ ಹೇಳಿದ್ದೇವೆ. ಅವರು ಆಲ್ರೆಡಿ ಬಂದಿದ್ದಾರೆ, ಎಂಕ್ವೈರಿ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರ್ಯಾರಿಗೆ ಏನೇನು ಸಂತ್ರಸ್ತರಿದ್ದಾರೆ ಅವರಿಗೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ಅವರಿಗೆ ನೀಡಬೇಕು. ಅವರು ಎಂಕ್ವೈರಿ ಸಂದರ್ಭದಲ್ಲಿ ನಾವು ಆ ದಾಖಲಾತಿಗಳನ್ನು ನೀಡಿಕೊಂಡು ಮತ್ತು ಇಲ್ಲಿಗೆ ಸರ್ಕಾರದ ಜಾಗ ಆಗಿದ್ರೆ ಅದಕ್ಕೆ ಏನು ಮಾಡಿದ್ದಾರೆ ಎಂಬ ರೆಕಾರ್ಡ್ಗಳನ್ನು ನೋಡಿಕೊಂಡು ನಾವು ಕೂಡಲೇ ಸರ್ಕಾರಕ್ಕೆ ಇದರ ಬಗ್ಗೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಒತ್ತುವರಿ ತೆರವು ವಿಚಾರದಲ್ಲಿ ಕೇರಳ ಸರ್ಕಾರ ಹಸ್ತಕ್ಷೇಪ ವಿಚಾರವಾಗಿ ಸಚಿವ ಭೈರತಿ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಕೇರಳ ಸರ್ಕಾರಕ್ಕೆ ಅಷ್ಟೊಂದು ಸಮಸ್ಯೆಗಳಿವೆ, ಅವರೇನು ನಮಗೆ ಹೇಳ್ತಾರೆ, ಕೇರಳ ಸರ್ಕಾರದಿಂದ ಪಾಠ ಕಲಿಯುವಂತಹ ಅವಶ್ಯಕತೆ ನಮಗೆ ಇಲ್ಲ ಅಂತ ಹೇಳಿದ್ದಾರೆ. ನೋಡ್ರಿ, ಕೇರಳ ಸರ್ಕಾರದವ್ರಿಗೆ ಅವ್ರಿಗೇನೆ ಆಸು ಹೊತ್ಕೊಂಡಷ್ಟು ಸಮಸ್ಯೆಗಳಿದೆ. ಕೇರಳ ಸರ್ಕಾರಕ್ಕೂ ನಮ್ಗೇನ್ರಿ ಸಂಬಂಧ? ನಮ್ಮ ರಾಜ್ಯದಲ್ಲಿರುವಂತದ್ದು ಶಾಂತಿಯುತ ರಾಜ್ಯ. ನಮ್ಮ ಜನನು ಎಲ್ಲ ಬೇರೆ ಧರ್ಮವರ ಸಹಿಷ್ಣುರಿದ್ವಿ. ಕೇರಳ ಸರ್ಕಾರದವ್ರ ಹತ್ರ ಬುದ್ಧಿ ಹೇಳಿಸ್ಕೊಂಡು ನಾವು ಜನಗಳಿಗೆ ಒಳ್ಳೇದು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ನಾವು ಎಲ್ಲಾ ತರದಲ್ಲಿ ಬಡವರಿಗೆ ಅಲ್ಲೇನು ಅನಾನುಕೂಲ ಆಗಿದೆ, ಒತ್ತುವರಿಯನ್ನ ತೆರವು ಮಾಡಿದ್ದಾರೆ ತಕ್ಷಣಕ್ಕೆ. ಆದ್ರೆ ಅವರಿಗೆ ತಾತ್ಕಾಲಿಕವಾಗಿ ಬೇರೆ ವ್ಯವಸ್ಥೆಯನ್ನ ಮಾಡ್ತೀವಿ. ಈ ದೇಶದಲ್ಲಿ ಉಳಿದಂತ ಪ್ರತಿಯೊಬ್ಬ, ನೋಡ್ರಿ, ನಮ್ಮ ರಾಜ್ಯ ನಾವು ಹೆಂಗೆ ಅಂದ್ರೆ ಇಡೀ ದೇಶ ನಮ್ದು ಅಂತ ಹೇಳೋದು. ರಾಜ್ಯ ಸರ್ಕಾರದ ವಿರುದ್ಧ ಹಾವೇರಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರ ರೈತರ ಮುಗಿಗೆ ತುಪ್ಪ ಹಚ್ಚುವಂತಹ ಕೆಲಸವನ್ನು ಮಾಡಿದೆ. ರೈತರಿಗೆ ಸರ್ಕಾರ ಮೋಸ ಮಾಡಿದೆ. ಪ್ರತಿಯೊಬ್ಬ ರೈತರಿಂದ 50 ಕ್ವಿಂಟಾಲ್ ಖರೀದಿ ಅಂದ್ರು. 50 ಕ್ವಿಂಟಾಲ್ ಅಲ್ಲ, 10 ಕ್ವಿಂಟಾಲ್ ಖರೀದಿ ಕೂಡ ಮಾಡಿಲ್ಲ. ರಾಜ್ಯದಲ್ಲಿ 54 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಇದೆ. 10 ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡ್ತೀವಿ ಅಂದವರು 70,000 ಮೆಟ್ರಿಕ್ ಟನ್ ಖರೀದಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಹೇಳಿ 1 ತಿಂಗಳು ಕಳೆದಿದೆ, ಇದೀಗ ರೈತರನ್ನ ಸಂಪೂರ್ಣ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೈತರ ಮೂಗಿಗೆ ತುಪ್ಪ ಹಚ್ಚೋ ಕೆಲಸವನ್ನು ಸರ್ಕಾರ ಮಾಡಿದೆ. ರೈತರಿಗೆ ಮೋಸ ಮಾಡಿದೆ. ಪ್ರತಿಯೊಬ್ಬ ರೈತರಿಗೆ 50 ಕ್ವಿಂಟಲ್ ತಗೊಂಡು ಮೊದಲು 10 ಅಂದ್ರು, ಆಮೇಲೆ 50 ಅಂದ್ರು. 50 10 ತಗೊಂಡಿಲ್ಲ, 5 ತಗೊಂಡಿಲ್ಲ. ಮತ್ತು ಖರೀದಿ ಕೇಂದ್ರಗಳನ್ನು ಹೆಚ್ಚಿನ ಕೂಡ ಮಾಡಿಲ್ಲ.
ತಾಲೂಕು ಮಟ್ಟದಲ್ಲಿ ಖರೀದಿ ಕೇಂದ್ರ ಮಾಡಬೇಕು. ಯಾಕಂದ್ರೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ 80% ರೈತರು ಇವತ್ತು ಮೆಕ್ಕೆಜೋಳ ಬೆಳೆದಿದ್ದಾರೆ. ರಾಜ್ಯದಲ್ಲಿ 54 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಇದೆ. ಇವರು 10 ಲಕ್ಷ ಮೆಟ್ರಿಕ್ ಟನ್ ಮಾಡ್ತೀವಿ ಅಂದವರು ಇವತ್ತುವರೆಗೂ ಭಾಳ ಅಂತಂದ್ರೆ ಒಂದು 60-70 ಸಾವಿರ ಮೆಟ್ರಿಕ್ ಟನ್ ಖರೀದಿ ಮಾಡಿ, ಅದಕ್ಕಿಂತ ಹೆಚ್ಚಿಗೆ ಮಾಡಿಲ್ಲ. ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ, ಏಜೆನ್ಸಿ ಫಿಕ್ಸ್ ಮಾಡಿಲ್ಲ. ಸುಮ್ಮನೆ ಮೊಲಾಸಿಸ್ನವ್ರಿಗೆ ಅವ್ರಿಗೆ ಇವ್ರಿಗೆ ತೋಳ್ರಿ ಅಂತಂದ್ರೆ ಆಗೋದಿಲ್ಲ. ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಗೋಣಿ. ಕಾನೂನು ಸುವ್ಯವಸ್ಥೆ ಹಾಳಾದ ವಿಚಾರದ ಬಗ್ಗೆ ಹಾವೇರಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಕೆಟ್ಟು ಬಹಳ ದಿನವಾಗಿದೆ. ದರೋಡೆ, ಕಳ್ಳತನ, ಕೊಲೆಗಳು ಆಗ್ತಾನೆ ಇದ್ದಾವೆ. ರಾಜ್ಯ ಸರ್ಕಾರಕ್ಕೆ ಏನು ಅನಿಸ್ತಾ ಇಲ್ಲ. ಇದು ದಪ್ಪ ಚರ್ಮದ ಸರ್ಕಾರ. ಡ್ರಗ್ಸ್ ಅಂತೂ ಕರ್ನಾಟಕದಲ್ಲಿ ಬಹಳಷ್ಟು ಸಿಗ್ತಾನೆ ಹೋಗ್ತಾ ಇದೆ, ಹೆಚ್ಚಾಗಿದೆ ಕೂಡ. ಕರ್ನಾಟಕದಲ್ಲಿ ಡ್ರಗ್ಸ್ ತಯಾರಿಸುವಂತಹ ಫ್ಯಾಕ್ಟರಿ ನಿರ್ಮಾಣ ಆಗಿವೆ ಅಂತ ಗೃಹ ಸಚಿವರ ವಿರುದ್ಧ ಕಿಡಿಕಾರಿದ್ದಾರೆ. ಕಾನೂನು ಸುವ್ಯವಸ್ಥೆ ಕೆಟ್ಟು ಬಹಳ ದಿವಸ ಆಗಿದೆ. ಪ್ರತಿನಿತ್ಯ ನೀವೇ ಬೆಳಗ್ಗೆದ್ರೆ ತೋರಿಸ್ತೀರಿ ಲೂಟಿ, ದರೋಡೆ, ಕೊಲೆ, ಸುಲಿಗೆ. ಇವತ್ತು ಮೈಸೂರಿನಲ್ಲಿ ಕೂಡ ಒಂದು ಹಗಲ ದರೋಡೆ ಆಗಿದೆ. ದಿನನಿತ್ಯ ಒಂದು ಪ್ರಕರಣ ಇದೆ. ರಾಜ್ಯ ಸರ್ಕಾರ ಇದರ ಬಗ್ಗೆ ಏನು ಅನಿಸೋದೇ ಇಲ್ಲ ಅವ್ರಿಗೆ. ದಪ್ಪ ಚರ್ಮದ ಸರ್ಕಾರ ಇದೆ. ಡ್ರಗ್ಸ್ ಅಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಈಗ ಕರ್ನಾಟಕದಲ್ಲಿ ಡ್ರಗ್ಸ್ ತಯಾರು ಮಾಡಿ ಇಡೀ ದೇಶಕ್ಕೆ ಸಪ್ಲೈ ಮಾಡುವಷ್ಟು ವ್ಯವಸ್ಥೆ ಇಲ್ಲಿ ಕರ್ನಾಟಕದಲ್ಲಿ ಆದರೂ ಕೂಡ ಫ್ಯಾಕ್ಟರಿಗಳೇ ತಯಾರಾಗಿದ್ದಾವೆ. ಮೊದಲು ಡ್ರಗ್ ತಗೊಂಡ್ಬಂದು ಮಾರಾಟ ಮಾಡ್ತೀವಿ, ಈಗ ಫ್ಯಾಕ್ಟರಿಗಳೇ ತಯಾರಾಗಿದ್ದಾವೆ. ಆದರೂ ಕೂಡ ರಾಜ್ಯ. ಹಾವೇರಿ ಜಿಲ್ಲೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಕನ್ನ ಪ್ರಕರಣದ ಬಗ್ಗೆ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೂಡ ಅನ್ನಭಾಗ್ಯ ಕನ್ನ ಆಗ್ತಿದ್ದು ಜಿಲ್ಲೆಯಲ್ಲಿ ವ್ಯಾಪಕವಾಗಿ ನಡೀತಾ ಇದೆ. ಪ್ರತಿಯೊಂದು ರೇಷನ್ ಕಾರ್ಡ್ಗೆ ಪರ್ಸೆಂಟೇಜ್ ಫಿಕ್ಸ್ ಮಾಡ್ತಿದ್ದಾರೆ. ಬಡವರ ರೇಷನ್ ಕಾರ್ಡ್ನಲ್ಲಿ ಬಡವರಿಗೆ ಕೊಡುವಂತಹ ಅಕ್ಕಿಯಲ್ಲಿ ಕಮಿಷನ್ ಫಿಕ್ಸ್ ಮಾಡಿದ್ದಾರೆ. ನಾಚಿಕೆ ಆಗಬೇಕು. ಬೇರೆ ರಾಜ್ಯಕ್ಕೆ ಅನ್ನಭಾಗ್ಯದ ಅಕ್ಕಿ ಹೋಗ್ತಾ ಇದೆ. ಹಿರಿಯ ಅಧಿಕಾರಿಗಳು ಶಾಮೀಲಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಹಾವೇರಿಯಲ್ಲೂ ಕೂಡ ಅನ್ನಭಾಗ್ಯದ ಅಕ್ಕಿ ಸ್ಮಗ್ಲಿಂಗ್ ಆಗ್ತಿರುವಂತದ್ದು ನಿನ್ನೆ ನಂಗೆ ಸುದ್ದಿ ಬಂದಿದೆ. ಜನರೇ ಹಿಡಿದುಕೊಟ್ಟಿದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಅಲ್ಲಿವರೆಗೂ ಅವ್ರು ಬರಲೇ ಇಲ್ಲ. ಜನರು ಹಿಡಿದುಕೊಟ್ಟ ಮೇಲೆ ಅವರು ಎಫ್ಐಆರ್ ಮಾಡಿದ್ದಾರೆ. ಇದು ವ್ಯಾಪಕವಾಗಿ ನಡೆದಿದೆ. ಮತ್ತು ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂತಂದ್ರೆ ಪ್ರತಿ ಒಂದು ರೇಷನ್ ಕಾರ್ಡ್ಗೆ ಇಷ್ಟು ದುಡ್ಡು ಅಂತ ಈಗ ಪರ್ಸೆಂಟೇಜ್ ಫಿಕ್ಸ್ ಆಗಿದೆ. ಬಡವರ ರೇಷನ್ ಕಾರ್ಡ್ ಅಲ್ಲಿ ಬಡವರ ಅಕ್ಕಿ ಕೊಡೋದ್ರಲ್ಲೂ ಕೂಡ ಪರ್ಸೆಂಟೇಜ್ ಈಗ ಸರ್ಕಾರ ಫಿಕ್ಸ್ ಮಾಡಿದೆ. ನಾಚಿಕೆ ಆಗಬೇಕು ಇವ್ರಿಗೆ. ಈ ತರ ಅಕ್ಕಿ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ, ಹೋಟೆಲ್ಗೆ ಹೋಗ್ತಾ ಇದೆ. ಈ ಅನ್ನಭಾಗ್ಯದ ಇದರಲ್ಲಿ ಬಹಳ ದೊಡ್ಡ ಲೂಟಿ ಇದೆ. ಮತ್ತು ಹಿರಿಯ ಅಧಿಕಾರಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ವಾಗ್ದಾಳಿ ನಡೆಸಿದ್ದಾರೆ. ಗೃಹಲಕ್ಷ್ಮಿ ಹಣ ಬಿಡುಗಡೆ ವಿಚಾರದಲ್ಲಿ ಗೊಂದಲ ಮುಂದುವರಿತಾನೇ ಇದೆ. ಗ್ಯಾರಂಟಿ ಯೋಜನೆಯಲ್ಲಿ ದೊಡ್ಡ ಮೋಸ ಆಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈ ಬಗ್ಗೆ ಪ್ರಶ್ನೆ ನಾನು ಮಾಡಿದ್ದೆ. ಸಚಿವರು ಹಾಗೂ ಅಧಿಕಾರಿಗಳು ಗೊಂದಲವನ್ನು ಸೃಷ್ಟಿ ಮಾಡುವ ಉತ್ತರವನ್ನು ನೀಡುತ್ತಾ ಇದ್ದಾರೆ. ಆಗಸ್ಟ್ನಿಂದ 4 ತಿಂಗಳಿನಿಂದ ಪುನಃ ಹಣ ಬಿಡುಗಡೆಯಾಗಿಲ್ಲ. ಈ ಬಗ್ಗೆ ಮತ್ತೊಂದು ಹಂತದ ಹೋರಾಟವನ್ನು ನಡೆಸಲಿದ್ದೀವಿ ಅಂತ ಹೇಳಿದ್ದಾರೆ. ಹಾಸನದಲ್ಲಿ ಜೆಡಿಎಸ್ ಸಮಾವೇಶಕ್ಕೆ ಪೂರ್ವಭಾವಿ ಸಭೆ ನಡೆಯಿತು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನೇತೃತ್ವದಲ್ಲಿ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಸಭೆ ನಡೆಯಿತು. ಇನ್ನು ಈ ಸಭೆಯಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಎಚ್.ಡಿ. ಕುಮಾರಸ್ವಾಮಿ, ಎ. ಮಂಜು, ಸಾರಾ ಮಹೇಶ್, ಶಾಸಕರಾದ ಬಾಲಕೃಷ್ಣ, ಸೂರ್ಯಪ್ರಕಾಶ್, ಸೂರಜ್ ರೇವಣ್ಣ ಭಾಗಿಯಾಗಿದ್ದರು. ಇನ್ನು ಜನವರಿ 23ರಂದು ಬೃಹತ್ ಸಮಾವೇಶ ನಡೆಸಲು ತೀರ್ಮಾನಿಸಿದ್ದು ಪೂರ್ವಭಾವಿಯಾಗಿ ಸಭೆಯಲ್ಲಿ 106 ಜೆಡಿಎಸ್ ಮುಖಂಡರು ಭಾಗಿಯಾಗಿದ್ದಾರೆ. ಈ ವೇದಿಕೆ ಮೇಲೆ